ಒಬ್ಬ ವ್ಯಕ್ತಿ ಇಷ್ಟೊಂದು ಸಾಧನೆ ಮಾಡಬೇಕಾದರೆ ಅದರ ಹಿಂದೆ ಇರತಕ್ಕಂಥ ಶ್ರಮ ಏನು? ಆನೆಗೆ ಅದರದೇ ಆದಂಥ ಬೆಲೆ ಇದೆ. ಅಸ್ವಾಭಾವಿಕ ಸಾವುಗಳು ಇದು ಎಲ್ಲ ಕಡೆ, ರಾಜ್ಯದಲ್ಲಿ ಎಲ್ಲ ಕಡೆ ಆಗಿದೆ. ಆಗದೇ ಇರೋ ಜಾಗ ಇಲ್ಲ. ಬುದ್ಧ ಹೇಳ್ತಾನೆ, ಸಾವಿಲ್ಲದ ಮನೆಯಿಂದ ಸಾಸಿವೆ ತಗೊಂಬ ಅಂತ. ಎ ಪರ್ಸನ್ ಈಸ್ ಬಾರ್ನ್ ವಿತ್ ಡೆತ್ ಸರ್ಟಿಫಿಕೇಟ್ ಅನ್ಡೇಟೆಡ್. ಆ ಡೇಟ್ ತುಂಬತಕ್ಕಂಥವನು ಭಗವಂತ. ಯಾವಾಗಲೂ 20 ವರ್ಷದಿಂದ ನಾನು ಏನೋ ಮಾಡಿದ್ದೆ ಅಂತ ಹೇಳಿ ಈಗ ಬಂದು ಹೇಳ್ತಕ್ಕಂಥದ್ದು ಬಹಳ ಆಶ್ಚರ್ಯಕರವಾದಂಥ ಸಂಗತಿ. ಜೈನ ಧರ್ಮಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಈ ಭರತ ಖಂಡದಲ್ಲಿ, ಭರತ ಭೂಮಿಯಲ್ಲಿ 24 ತೀರ್ಥಂಕರಗಳು ಮೋಕ್ಷ ಸಾಧನೆ ಮಾಡಿದ್ದಾರೆ. ಆದಿನಾಥ ತೀರ್ಥಂಕರರಿಂದ ಕೊನೆಯ ತೀರ್ಥಂಕರರು ಮಹಾವೀರ ತೀರ್ಥಂಕರರು. ಅವರು ಎಲ್ಲವನ್ನೂ ತ್ಯಾಗ ಮಾಡಿ ಹೋಗಿರ್ತಕ್ಕಂಥ ಆ ತೀರ್ಥಂಕರರು. ಜೈನ ಧರ್ಮದಲ್ಲಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ನಾವು ದೇವಸ್ಥಾನಕ್ಕೆ ಹೋದಾಗ ನನ್ನನ್ನು ನಿನ್ನಂತೆ ಮಾಡು, ನನ್ನ ಆತ್ಮಕ್ಕೆ ಶುದ್ಧಿ ಕೊಡು, ನನ್ನ ಆತ್ಮರಕ್ಷಣೆ ಮಾಡು ಅಂತ ಕೇಳ್ಕೊತೀವಿ ಹೊರತು ಬೇರೆ ಏನು ನಾವು ಜೈನಿಸಮಲ್ಲಿ ಕೇಳಲಿಕ್ಕೆ ಸಾಧ್ಯವಿಲ್ಲ. ಅದೊಂದು ಸಿದ್ಧಾಂತ. ಜೈನಿಸಮ್ ಇಸ್ ನಥಿಂಗ್ ಬಟ್ ಎ ಸೈನ್ಸ್. ಇಟ್ ಈಸ್ ಎ ಪ್ಯೂರಿಟಿ. ಪ್ರತಿಯೊಂದರಲ್ಲೂ ಕೂಡ ನೀನು ಸರಳತೆ ಮತ್ತು ಅಹಿಂಸಾವಾದ, ಅನೇಕಾಂತವಾದ ಇದನ್ನೇ ಪ್ರಾಕ್ಟೀಸ್ ಮಾಡು ಅಂತ ಹೇಳ್ತಾರೆ ಹೊರತು ಹಿಂಸೆ ಮಾಡು, ಕೊಲೆ ಮಾಡು, ತೊಂದರೆ ಮಾಡು ಅಂತಕ್ಕಂಥದ್ದು ಜೈನ ಧರ್ಮದ ಒಂದು ತಳಪಾಯಕ್ಕೆ ವಿರುದ್ಧವಾಗಿರ್ತಕ್ಕಂಥ ವಿಚಾರ. ಹೆಗ್ಡೆ ಮನೆತನದವರು ಜೈನ ಧರ್ಮವನ್ನು ಪಾಲನೆ ಮಾಡ್ಕೊಂಬರ್ತಾ ಇದ್ದಾರೆ. ಅವರ ಮನೆಯಲ್ಲಿ ಚಂದ್ರನಾಥ ಸ್ವಾಮಿ ದಿನ ಪೂಜೆ ನಡೀತದೆ, ಪುರಸ್ಕಾರ ನಡೀತದೆ. ಭಾಳಷ್ಟು ಧಾರ್ಮಿಕ ಕಾರ್ಯಗಳನ್ನು, ಕ್ರಿಯೆಗಳನ್ನು ಮಾಡ್ತಾ ಇರ್ತಕ್ಕಂಥ ಕುಟುಂಬ. ಅವರಿಗೆ ವರ್ಷ ಇಡೀ ನನಗೆ ತಿಳಿದ ಮಟ್ಟಿಗೆ ಭಾಳಷ್ಟು ಧರ್ಮದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಮತ್ತು ಸಾಮಾಜಿಕ ಕೆಲಸ ಮಾಡ್ತಾ ಇದ್ದಾರೆ, ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಾ ಇದ್ದಾರೆ. ಅವ್ರಿಗೆ ಪುರ್ಸೊತ್ತೆಲ್ಲಿರುತ್ತೆ? ನನಗೆ ತಿಳಿದ ಮುಖಾಂತರ ಸೋಮವಾರ ಅವರು ಕ್ಷೇತ್ರದಲ್ಲಿರ್ತಾರೆ. ಕಾರಣ ಏನಂದರೆ ಭಕ್ತರಿಗೆ ಅವತ್ತು ಅವರು ಇಂಟ್ರ್ಯಾಕ್ಷನ್ ಮಾಡೋದಕ್ಕೆ ಅಂಥೇಳಿ. ಬಾಕಿ ದಿವಸಗಳು ಯಾವತ್ತೂ ಟೂರ್ನಲ್ಲಿ ಇರ್ತಾರೆ. ಅವ್ರ ಸಂಸ್ಥೆಗಳು ಬೇಕಾದಷ್ಟು ಕಡೆ ಇದೆ, ಎಲ್ಲ ರಾಜ್ಯದ ಎಲ್ಲ ಭಾಗದಲ್ಲಿದೆ. ಮತ್ತು ಧಾರ್ಮಿಕ, ಸಾಮಾಜಿಕ ಎರಡೂ ಕೂಡ ಒಟ್ಟಿಗೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಒಬ್ಬ ವ್ಯಕ್ತಿ ಇಷ್ಟೊಂದು ಸಾಧನೆ ಮಾಡಬೇಕಾದರೆ ಅದರ ಹಿಂದೆ ಇರತಕ್ಕಂಥ ಶ್ರಮ ಏನು? ಅದನ್ನು ಯೋಚನೆ ಮಾಡಬೇಕು. ಇವತ್ತು ಒಬ್ಬ ವಕೀಲರಾಗಬೇಕಾದ್ರೂ ನಾವು ಅಷ್ಟು ಪ್ರಾಕ್ಟೀಸನ್ನು ಮತ್ತು ತೀರ್ಪುಗಳನ್ನು ಬೆಳಗ್ಗೆಯಿಂದ ಸಾಯಂಕಾಲ ಓದ್ತಾನೆ ಇರ್ತೀವಿ. ನ್ಯಾಯಾಲಯದಲ್ಲಿ ನಾವು ಬೆಳಗ್ಗೆ ಹೋದರೆ ಸಂಜೆವರೆಗೂ ಕೇಸ್ಗಳನ್ನು ನಡೆಸ್ತೀವಿ. ನಮಗೂ ಒಂದು ಶಿಸ್ತಿದೆ. ಆ ಎಲ್ರಿಗೂ ಕೂಡ ಜೀವನದಲ್ಲಿ ಆ ಶಿಸ್ತಿದ್ದವ್ರು ಮಾತ್ರ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಆ ಸಾಧನೆಯನ್ನು ಅವಹೇಳನ ಮಾಡಿ ಅಥವಾ ಡಿಫೇಮ್ ಮಾಡಿ ಅದನ್ನು ಕಂಡಮ್ ಮಾಡಿ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಆನೆಗೆ ಅದರದೇ ಆದಂಥ ಬೆಲೆ ಇದೆ. ಸೊ ಅದು ನಡೀತಕ್ಕಂಥ ದಾರಿ ಅದಕ್ಕೆ ಗೊತ್ತು, ಯಾವ ರೀತಿ ನಾನು ನಡಿಬೇಕು ಅಂತಕ್ಕಂಥದ್ದು. ಸೊ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರು ಒಂದು ವ್ಯಕ್ತಿತ್ವ ಅಲ್ಲದೆ ಒಂದು ಸಂಸ್ಥೆಯವರು. ನನಗೆ ತಿಳಿದ ಮಟ್ಟಿಗೆ ಆ ಸಂಸ್ಥೆಯವರು ಈಸ್ ಅನ್ ಇನ್ಸ್ಟಿಟ್ಯೂಷನ್ ಬೈ ಹಿಮ್ಸೆಲ್ಫ್. ಸೊ ಅಂಥ ಸಂಸ್ಥೆಗಳು ಮಾಡಿ ಸಾವಿರಾರು ಜನ, ಲಕ್ಷಾಂತರ ಜನ ಶಿಕ್ಷಣ ಪಡೆದುಕೊಂಡು ಅವ್ರ ಜೀವನ ಇವತ್ತು ಯಾರು ಮೈಸೂರಲ್ಲೇ ಮ್ಯಾನೇಜ್ಮೆಂಟ್ ಕಾಲೇಜ್ ಇದೆ, ಮತ್ತು ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳಿದೆ. ಅಲ್ಲಿಂದ ಹೊರಬಂದಿರತಕ್ಕಂಥ ವಿದ್ಯಾರ್ಥಿಗಳು ಇವತ್ತು ಜೀವನದಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿರ್ತಕ್ಕಂಥದ್ದು SDM ಸಂಸ್ಥೆಯಿಂದ ಆಗಿರ್ತಕ್ಕಂಥದ್ದು. ಇದ್ರ ಹಿಂದಿನ ರೂವಾರಿ ಅವರು. ಸೊ ಇಂಥ ಒಳ್ಳೆ ಕೆಲಸ ಮಾಡೋರು ಇದು ಯಾವುದೋ ಬೇಡದೇ ಇರೋ ಕೆಲಸಗಳನ್ನು ಮಾಡ್ತಾರ? ಅದು ಒಂದು. ಮತ್ತು ಅಸ್ವಾಭಾವಿಕ ಸಾವುಗಳು ಇದು ಎಲ್ಲ ಕಡೆ, ರಾಜ್ಯದಲ್ಲಿ ಎಲ್ಲ ಕಡೆ ಆಗಿದೆ. ಆಗದೇ ಇರೋ ಜಾಗ ಇಲ್ಲ. ಬುದ್ಧ ಹೇಳ್ತಾನೆ, ಸಾವಿಲ್ಲದ ಮನೆಯಿಂದ ಸಾಸಿವೆ ತಗೊಂಬ ಅಂತೇಳಿ. ಸಾಧ್ಯ ಇದೆಯಾ? ಸಾವಿದೆ. ಡೆತ್, ಮನುಷ್ಯ ಹುಟ್ಟಿದ ಮೇಲೆ ಸಾವಿದೆ. ಎ ಪರ್ಸನ್ ಈಸ್ ಬಾರ್ನ್ ವಿತ್ ಡೆತ್ ಸರ್ಟಿಫಿಕೇಟ್ ಅನ್ಡೇಟೆಡ್. ಆ ಡೇಟ್ ತುಂಬತಕ್ಕಂಥವನು ಭಗವಂತ. ಸೊ ಅಂಥ ಸಂದರ್ಭಗಳಲ್ಲಿ, ಸಾವು ಆದಂಥ ಸಂದರ್ಭದಲ್ಲಿ ಸಹಜವಾದ ಸಾವಿಗೆ ಬೇರೆ ರೀತಿ, ಅಸಹಜ ಸಾವು ಅಂದರೆ ಅನ್ಯಾಚುರಲ್ ಡೆತ್ ಅಂತ ಕಾನೂನಲ್ಲಿ ಹೇಳ್ತೀವಿ. ಅದಾದಾಗ UDR ಮಾಡ್ತಾರೆ, ಪ್ರೊಸೀಜರ್ಸ್ ಮಾಡ್ತಾರೆ, ಮಾಡಿ ಅದಕ್ಕೆ ಪೇಪರ್ ನೋಟಿಫಿಕೇಷನ್ ಕೊಟ್ಟು ಭಾಳಷ್ಟು ಕ್ರಿಯೆಗಳನ್ನು ಪೊಲೀಸ್ ಇಲಾಖೆಯವರು ಮತ್ತು ವೈದ್ಯಾಧಿಕಾರಿಗಳು ಇವೆಲ್ಲ ಕೂಡ ಮಾಡ್ತಾರೆ. ಸೊ ಅದನ್ನು ನೀವು ಅದನ್ನು ಈ ರೀತಿಯಾಗಿದೆ, ಆ ರೀತಿಯಾಗಿದೆ ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು ಒಳ್ಳೆಯದಲ್ಲ. ಇದು ಕಾನೂನು ಬಾಹಿರವಾದ ಮಾತುಗಳು ಮತ್ತು ನಡವಳಿಕೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂತ ಹೇಳಿದ್ರೆ ನಾನದು ಕೆಲವು TV ಮಾಧ್ಯಮಗಳಲ್ಲಿ ನೋಡಿದ್ದೀನಿ. ಯಾವಾಗಲೂ 20 ವರ್ಷದಿಂದ ನಾನು ಏನೋ ಮಾಡಿದ್ದೆ ಅಂತ ಹೇಳಿ ಈಗ ಬಂದು ಹೇಳ್ತಕ್ಕಂಥದ್ದು ಭಾಳ ಆಶ್ಚರ್ಯಕರವಾದಂಥ ಸಂಗತಿ. ಯಾಕೆಂತ ಹೇಳಿದ್ರೆ ಕ್ರಿಮಿನಲ್ ಲಾನಲ್ಲಿ ಪ್ರೊಸೀಜರ್ಸ್ ಇದೆ. ಯಾವಾಗ ಕ್ರೈಮ್ ಆಗುತ್ತೆ
ಅದನ್ನು ತಕ್ಷಣ ಇಂಟಿಮೇಷನ್ ಹೋಗಬೇಕು. ನೋಡಿ, ದಕ್ಷಿಣ ಕನ್ನಡದಲ್ಲಿ SP ಆಫೀಸ್ ಇದೆ, DYSP ಆಫೀಸ್ ಇದೆ, ಎಲ್ಲ ಕಚೇರಿಗಳು ಇದೆ, ಠಾಣೆಗಳಿದೆ. ಅಲ್ಲಿ ಪ್ರತಿ ಸ್ಟೇಷನಲ್ಲಿ ನನಗೆ ತಿಳಿದಂಗೆ SB ಕಾನ್ಸ್ಟೇಬಲ್ಗಳಿರ್ತಾರೆ. ಅವರು ದಿನ ಮಾಹಿತಿ ಕಲೆ ಹಾಕ್ತಾ ಇರ್ತಾರೆ ಆ ಊರಿನಲ್ಲಿ, ಗ್ರಾಮದಲ್ಲಿ ಏನಾಯಿತು ಅಂತೇಳಿ. ಸೊ ಅಂಥ ವಿಚಾರಗಳಿರುವಾಗ ಏನೇನೋ ಆಯಿತು ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಸುಳ್ಳು ಸುಳ್ಳು ಮಾಹಿತಿ ಕೊಡ್ತಕ್ಕಂಥದ್ದು, ಸುಳ್ಳು ವಿಚಾರಗಳನ್ನು ಹೇಳ್ತಕ್ಕಂಥದ್ದು ಕಾನೂನು ಬಾಹಿರ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ.